ಸಿದ್ದಾಪುರ ಭಾಗದಲ್ಲಿ ಅಂದರೆ ಉತ್ತರ ಕನ್ನಡದ ಶಿರ್ಸಿ ಸಿದ್ದಾಪುರದಲ್ಲಿ ಮಾಡುವ ವಿಶೇಷವಾದ ಸೌತೆಕಾಯಿ ಕಡುಬನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಒಂದು ಉದ್ದನೆಯ ಸೌತೆಕಾಯಿ ಅಥವಾ ಗಿಡ್ಡದ್ದೇ ಇರ್ಬೋದು ಅಥವಾ ಎಳೆದೇ ಇರ್ಬೋದು, ಅದನ್ನು ತೆಗೆದುಕೊಂಡು ಸಣ್ಣ ಸಣ್ಣ ಚೂರುಗಳಾಗಿ ಸಣ್ಣದಾಗಿ ಹೆಚ್ಚಬೇಕು. ಅಥವಾ ತರಿಮಣೆಯಲ್ಲಿ ಸಣ್ಣದಾಗಿ ತರಿದುಕೊಂಡ್ರೂ ಬರ್ತದೆ. ಇಂಥ ತರಿದಂಥ ಅಥವಾ ಹೆಚ್ಚಿದಂಥ ಸೌತೆಕಾಯಿನ ಒಂದು ಬಾಣಲೆಯಲ್ಲಿ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಬೇಕು. ಆನಂತರ ಅಕ್ಕಿಯನ್ನು ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಅಕ್ಕಿಯನ್ನು, ಅರ್ಧ ಕೆ ಜಿ ಇರ್ಬೋದು, 1 ಕೆ ಜಿ ಇರ್ಬೋದು, ಅಷ್ಟು ಅಕ್ಕಿಯನ್ನು ತೊಳೆದು ಒಂದು 4-5 ತಾಸು ಮೊದಲೇ ಅದನ್ನ ಆರಲಿಕ್ಕೆ ಹಾಕಿಟ್ಕೊಳ್ಬೇಕು. ಈ ಆರಿದಂಥ ಅಕ್ಕಿಯನ್ನು ಮಿಕ್ಸಿಯಲ್ಲಾಗಲಿ ಅಥವಾ ಕಲ್ಲಿನಲ್ಲಾಗಲಿ, ಬೀಸುವ ಕಲ್ಲಿನಲ್ಲಾಗಲಿ ತರಿತರಿಯಾಗಿ ಬೀಸಬೇಕು. ಈ ತರಿತರಿಯಾಗಿ ಬೀಸಿದಂಥ ಹಿಟ್ಟನ್ನು ತೆಗೆದಿಟ್ಕೊಳ್ಬೇಕು. ಆನಂತರ ಒಂದು ಬಾಳೆಗಳನ್ನು ಈ ಸೈಜ್ ನಿಮ್ಗೆ ಯಾವುದೇ ಸೈಜಿಂದ ಇರ್ಬೋದು, ಅದನ್ನು ಬೆಂಕಿಯಲ್ಲಿ ಆರಿಸಿ ತೆಗೆದಿಟ್ಕೊಳ್ಬೇಕು. ಹೀಗೆ ಒಂದು ಬದಿ ತೆಗೆದಿಟ್ಕೊಳ್ಬೇಕು. ಈ ತೆಗೆದಿಟ್ಕೊಂಡ ಬಾಳೆ ಎಲೆಯ ಮೇಲೆ ಈ ಬೀಸಿದಂಥ ಅಕ್ಕಿಯನ್ನು, ಸೌತೆಕಾಯಿಯನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬಾಳೆ ಎಲೆಯನ್ನು ಏನು ಇಟ್ಕೊಂಡಿರ್ತೇವಲ್ಲ ಅದಕ್ಕೆ ಹಾಕಿ ಒಂದೊಂದಾಗಿ ಮಡಚಿ ಇಟ್ಕೊಳ್ಬೇಕು. ಇಂಥ ಮಡಚಿಟ್ಟಂತಹ ಈ ಬಾಳೆ ಎಲೆ ಮೇಲೆ ಹಾಕಿ ಮಡಚಿಟ್ಟ ಸೌತೆಕಾಯಿ ಮತ್ತು ಎಣ್ಣೆ ಮಿಶ್ರಣವನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಅರ್ಧ ಕಾಲು ಗಂಟೆ ಚೆನ್ನಾಗಿ ಬೇಯಿಸಬೇಕು. ನಿಮಗೆ ಸೌತೆಕಾಯಿ ಕಡುಬು ಈ ಬೇಯಿಸಿದಂಥ ಸೌತೆಕಾಯಿ ಕಡುಬು ರೆಡಿ ಆಗ್ತದೆ. ಈ ಬೇಯಿಸಿದಂಥ ಸೌತೆಕಾಯಿ ಕಡುಬನ್ನು ಈ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಏನು ಬೇಯಿಸಿರ್ತೀವಿ ಅದಕ್ಕೆ ಚಟ್ನಿಯನ್ನಾಗಲಿ ಅಥವಾ ಪಲ್ಯವನ್ನಾಗಲಿ ಹಾಕಿ ಅದನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗ್ತದೆ. ಈ ರೀತಿ ವಿಶೇಷವಾದಂಥ ದೀಪಾವಳಿ ಪ್ರಯುಕ್ತವಾಗಿ ಮಾಡುವಂಥ ವಿಶೇಷ ತಿಂಡಿ ಶಿರ್ಸಿ ಸಿದ್ದಾಪುರ ಭಾಗದಲ್ಲಿ ಭಾಳ ಹಳೆಯ ಕಾಲದಿಂದ ನಡ್ಕೊಂಡು ಬಂದಂತಹ ತಿಂಡಿ. ಇದನ್ನು ಎಲ್ಲರೂ ಮಾಡ್ತಾರೆ, ನೀವು ಮಾಡಿ ನೋಡಿ.